ಭಾಷೆ ಇಲ್ಲ ಒಳಗೆ. ಸರಳಕ್ಕ ಆರಾಮದಿರಿ? ಆರಾಮದೇವಿ ಶೈಲ. ಎಷ್ಟು ದಿನ ಆತು ಈ ಕಡೆಗೆ ಬಂದಿದ್ದೇ ಇಲ್ಲ. ನಿನ್ನ ಮಗಳು ಹೆಂಗದಾಳೆ? ಆರಾಮದಾಳ್ರಿ ಅಕ್ಕ. ಅಲ್ಲ ನಿನ್ನ ಮಗಳು ಕರ್ಕೊಂಡು ಬಂದಿಲ್ಲಲ್ಲ, ಒಬ್ಬಕ್ಕೆ ಬಂದಿ? ಯಾಕೆ ಸಾಲಿಗೆ ಹೋಗಿದ್ಲಾನ? ಇಲ್ರಿ ಅಕ್ಕ, ಒಂದಿಟ್ಟು ಆರಾಮಿರ್ಲಿಲ್ರಿ. ಆರಾಮಿಲ್ಲಂತ್ರಿ, ಏನೋ ಟೈಫಾಯ್ಡ್ ಆಗೈತೆ ಅಂತ್ರಿ, ಅದನ್ನ ಹೇಳಾಕಂತನ ಬಂದಿದ್ಲ ರೀ. ಅಯ್ಯೋ ಟೈಫಾಯ್ಡಾ? ಕಾಲಮಾನ ಭಾಳ ಸೂಕ್ಷ್ಮ ಶೈಲ, ಹುಷಾರಾಗಿ ನೋಡ್ಕೊ. ಟೈಫಾಯ್ಡ್ ಅಂತಿದಿ. ಮತ್ತು ಅಲ್ಲಿ ಕೂಸಿನ ಜೊತೆ ಯಾರದಾರ ಈಗ? ಹುಡುಗಿ ಜೊತೆಗೆ ಯಾರು ಇರಲಿಲ್ಲ, ಅಲ್ಲೇ ಮಗ್ಗಲು ಬೆಡ್ಡದವ್ರಿಗೆ ಮತ್ತು ನರ್ಸ್ಗೆ ಹೇಳಿ ಬಂದೀನಿ ದೌಡ್ ಬರ್ತೀನಿ ಅಂತೇಳಿ. ಹೌದೇನ? ಅಣ್ಣಾರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೇನ? ಶೈಲ ನೀನು ನೋಡಿ ಎಷ್ಟು ದಿನ ಆಯ್ತು ನೋಡಿ, ಯಾಕೆ ಸೊರ್ಗೆ ಬಿಟ್ಟಿವ? ಹಂಗೇನಿಲ್ರಿ ಅಕ್ಕ, ಭಾಳ ದಿನಕ್ಕೆ ನೋಡ್ತಿದ್ದೀರಲ್ಲ ಅದಕ್ಕೆ ಹಂಗಾಗತ್ತೈತಿ. ಏನಿಲ್ಲ, ಇರೋದು ಹಂಗೆ ಅದನ್ನ. ಹಂಗೇನಿಲ್ರಿ ಅಕ್ಕಾರೆ, ಒಣ ಚಿಂತೆ ಮಾಡ್ತಾಳ್ರಿ. ಏನು ಹೇಳಿದ್ರಿ ತಲೆಗೆ ಹಾಕೊಳ್ಳೋದಿಲ್ಲ, ಆಗದಾಕಿರ್ತೈತಿ, ಹೋಗೋದು ಹೋಗ್ತೈತಿ, ಹೇಳಿದ್ರೆ ತಿಳ್ಕೊಳ್ಳೋದಿಲ್ಲ, ಏನಿಲ್ಲ. ಶೈಲ ಯಾಕೆ ನೀ ಟೆನ್ಷನ್ ಮಾಡ್ಕೋತಿ? ಅಣ್ಣಾರದಾರಿಲ್ಲ ನಿನ್ನ ಜೋಡಿ, ಆರಾಮಾಗಿರು, ಅವರೆಲ್ಲ ನೋಡ್ಕೋತಾರೆ. ಹ್ಞೂ ರೀ, ನಾನು ಅದನ್ನೇ ಹೇಳ್ತೀನಿ, ಆದರೂ ಕೇಳೋದೇ ಇಲ್ಲ. ಅಲ್ಲೆಲ್ಲ ಬಡಬಡ್ಕೊಂಡು ಕೆಲ್ಸಕ್ಕೆ ಹೋಗ್ಕಾಡ್ರಿ, ಮತ್ತು ಚಂದ ಉಣ್ಣೋದಿಲ್ಲ ತಿನ್ನಂಗಿಲ್ಲ, ಬಡಬಡ್ಕೊಂಡು ಕೆಲ್ಸಕ್ಕೆ ಹೋದ್ರೆ ಮತ್ತೆ ಹಿಂಗೆ ಆಕೈತ್ರಿ. ಇವಾಗ ಬಡಬಡ್ಕೊಂಡು ದುಡಿಯೋದಟ್ಟ ಅಲ್ಲ ಶೈಲ, ಮಗಳೈತಿ, ಒಟ್ಟು ಆರೋಗ್ಯದ ಕಡೆಗೂ ಲಕ್ಷ್ಯ ಕೊಡ್ತ ಬಾರ್ವಾ. ನಿನ್ನ ಮಗಳಿಗೆ ನೀನು ಬಿಟ್ಟು ಇನ್ಯಾರು ದಿಕ್ಕದಾರು? ಹೇಳ್ರಿ ಹಂಗೆ, ನಾ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹೋಗ್ಬೇಡವಾ ಕೆಲ್ಸಕ್ಕೆ, ನಾ ಎಲ್ಲ ನೋಡ್ಕೋತೇನೆ ಅಂದ್ರೆ ಕೇಳೋದಿಲ್ಲ ನೋಡ್ರಿ. ಏನೋ ಆಕಿಗೂ ಮನ್ಯಾಗ ಕೂತು ಬೇಸರಕೈತೆ ಏನೋ ಬಿಡ್ರಿ ಅಣ್ಣ, ಅದಕ್ಕೆ ಹೋಗಿದ್ದಾಳೆ. ಹೋಗ್ರಿ, ನಿಮ್ಗೂ ದವಾಖಾನೆಗೆ ಹೋಗಕ್ಕೆ ಹೊತ್ತಾಕೈತಿ, ನಾ ಇಲ್ಲೇ ಒಟ್ಟು ಕೆಲಸ ಇತ್ತು ಹೊಂಟಿದ್ದೆ. ಶೈಲ, ಮತ್ತು ನಿನ್ನ ಮಗಳು ಆರಾಮಾದ್ಮೇಲೆ ಒಂದಿನ ನಮ್ಮ ಮನೆಗೆ ಕರ್ಕೊಂಡು ಬಾರ. ಹ್ಞೂ ರೀ ಅಕ್ಕ. ಬಾ ಒಳಗೆ. ಯವಾ ಯಾವ ಬೇ ಯವಾ ಯಾವ ಬೇ ಯವಾ. ಬಂದೆ ತಮ್ಮ ಬಂದೆ. ಏನತ್ತಮ್ಮ ಏನಾತ? ಅಲ್ಲೋಡು ಯಾರು ಬಂದಾರ? ಶೈಲಿ ಬಾರ ಇವ, ಬಾ ಇವ. ಆರಾಮದಿ? ಹ್ಞೂ ಆರಾಮದೀನಿ. ನಾನೇ ನಿಮ್ಗೆ ಹೇಳಾಕತ್ತಿದ್ದೆ ಮೊನ್ನೆಯಿಂದ, ನಾನು ಕರ್ಕೊಂಡು ನಡಿ, ನನಗೆ ಆಕಿ ನೋಡಂಗಾಗೈತಿ ಅಂತೇಳಿ. ನೀನೇ ಬಂದು ಚಲೋ ಮಾಡ್ದಿ ನೋಡು. ನೀನು ಎಲ್ಲಿ ಹೋಗ್ಬೇಡವಾ ತಂಗಿ, ಇಲ್ಲ ನಮ್ಮ ಜೋಡಿನಾಗ ಇದ್ದು ಬಿಡು. ಅದೆಲ್ಲ ಆಮೇಲೆ ನೋಡೋಣ ಹೇಳವ. ತಂಗಿ, ಎಲ್ಲಿ ಹುಡುಗಿ ಒಬ್ಬಕ್ಕೆ ಬಂದಿಯಲ್ಲ? ಯವಾ ಖುಷಿಗೇನ ಆರಾಮಿಲ್ಲತ್ತ. ಅಯ್ಯೋ ತಂಗಿ, ಏನಾತ ಖುಷಿಗೆ? ಏನಿಲ್ಲವ, ಜ್ವರ ಅಷ್ಟೆ, ನೀ ಏನು ಟೆನ್ಷನ್ ತೊಗೋಬೇಡ, ಆರಾಮಕ್ಕತ್ತೆ ಅಂದಾರ. ಏನು ಮಾಡೋಣ ಶೈಲ, ನಿಮ್ಮ ಅವ್ವ ಅಪ್ಪ ಸಾಯ ಮುಂದೆ ಅವ್ರಿಗೆ ಮಾತು ಕೊಟ್ಟಿದ್ವಿ, ನಿನ್ನ ಮಗಳನ್ನ ನಾವು ಸ್ವಂತ ಮಗಳಿಗೇನ ಹೆಚ್ಚಿಗೆ ನೋಡ್ಕೊತೀವಿ ಅಂತ. ಅದ್ರಾಗ ಎಷ್ಟು ಮಟ್ಟಿಗೆ ನಡ್ಸಾಕತ್ತೀವಿ ಏನು, ನಿಂದ ಅಷ್ಟು ದೂರ ಇಟ್ಟು ಕಷ್ಟಪಡಕ್ಕೆ ಬಿಟ್ಟೇವೇನೋ ಅನ್ಸಾಕತ್ತೈತೆ ನನಗೆ. ಹಾಗೇನಿಲ್ಲವ, ನಾ ಆರಾಮದೀನಿ. ಏನು ಆರಾಮದೀಯ ಏನವ? ಕಣ್ಣು ಮುಂದಿದ್ರನ ಬ್ಯಾರೆ, ದೂರ ಇದ್ರನ ಬ್ಯಾರೆ. ಮತ್ತು ಸೂರ್ಯ ಹೇಳ್ದ ಏನೋ ಕೆಲ್ಸಕ್ಕೆ ಹೊಂಟಿ ಅಂತಲ್ಲ. ಅಲ್ಲ ನಿನಗೆ ಯಾಕೆ ಬೇಕು? ಸೂರ್ಯ ಎಲ್ಲ ಕೊಟ್ಟು ನೋಡ್ಕೊತಾನಿಲ್ಲ, ನೀ ಯಾಕೆ ಕೆಲಸ ಪಲ್ಸಕ್ಕೆ ಹೊಕ್ಕಿ? ನಿಂದೇನು ಒಂದು ಹೊಟ್ಟಿ, ಆ ಹುಡುಗಿ ಸಾಲಿ ಖರ್ಚು ಎಲ್ಲ ಇವ್ ನೋಡ್ಕೊತಾನಿಲ್ಲ, ನೀ ಯಾಕೆ ಒಣ ಟೆನ್ಷನ್ ಮಾಡ್ಕೋತಿ ತಂಗಿ? ಯಾವ ಕೊಡ್ತಾರಂತ ಎಟ್ಟಂತ ಕಿತ್ಕೊಂಡು ತಿನ್ನೋದಿರ್ತೈತಿ. ನಮ್ಮದು ಕೈಯಾಗ ಶಕ್ತಿ ಇದ್ದಂಗೆ ಒಂದು 4 ಕಾಸು ದುಡಿದು ಇಟ್ಕೋಬೇಕಿಲ್ಲ. ಇವಾಗ ದುಡಿದು ಏನು ಮಾಡ್ತಿ? ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಕೇಳೋದಂದ್ರೆ ಹೆಂಗೆ ಆಕೈತಿ? ಮತ್ತು ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು ಮನೆಗೆ ಅದಕ್ಕೆ ಇದಕ್ಕೆ ಖರ್ಚಿಗೆ ಆ ಹುಡುಗಿ ಹೆಸರಲ್ಲಿ ಒಂದಿಟ್ಟು ರೊಕ್ಕ ಕಟ್ಟಾಕತ್ತೇನೆ ಅವ. ಅದು ಕಟ್ಟಾಕರ ಎಲ್ಲದಕ್ಕೂ ಬೇಕಾಗ್ತೈತಲ್ಲ ಅಂತೇಳಿ ಕೆಲ್ಸಕ್ಕೆ ಹೊಂಟೇನಿ ಅಟ್ಟ. ನೋಡುವ ಶೈಲ, ನಾನು ಸೂರ್ಯ ನಿನಗೆ ಅವತ್ತು ಹೇಳಿವಿ, ಇವತ್ತು ಹೇಳ್ತೀವಿ, ನೀ ಬಂದು ನಮ್ಮ ಜೋಡಿನ ಇರು ಅಂತಂದು. ಇಷ್ಟು ದಿನ ಅಂತೂ ಆ ನಮ್ಮ ಮನ್ಯಾಗಿನ ಜೂಲಿನ ಇತ್ತು, ಅದು ಒದರ್ತೈತಲ್ಲ ಅಂತ ಅಂಜಿ ನಿನ್ನ ಮನ್ಯಾಗ ತಂದು ಇಟ್ಕೊಂಡಿರ್ಲಿಲ್ಲ ನಾವು. ಇನ್ನು ನಾಯಿ ತೊಲಗದಂಗೆ ಆತ ತಂಗಿ, ನೀ ಬಂದು ನಿನ್ನ ಮಗಳು ಕರ್ಕೊಂಡು ಇದ ಮನ್ಯಾಗ ಇದ್ದು ಬಿಡವ. ಅದು ಮನ್ಯಾಗ ತಾಯಿಲ್ದದ ಪರಿಸೇರಿಸಿ ಆದಂಗೆ ಆಗೈತಿ. ಆ ಮಗನ ನೋಡ್ಕೊಂಡು ನಮ್ಮೊಂದಿಟ್ಟು ನೋಡ್ಕೊಂಡು ಈ ಮನ್ಯಾಗ ಇದ್ದು ಬಿಡ ತಂಗಿ. ಯವ ಅದನ್ನೆಲ್ಲ ಮತ್ತೆ ಇಕ್ಕಟ್ಟು ಮಾತಾಡುವಂತಿ. ಹೋಗಾಕಿ ನಿನ್ನೆಯಿಂದ ಏನಾರ ತಿಂದಾಳ ಇಲ್ಲ, ದವಾಖಾನ್ಯಾಗ ಇದ್ಲಂತ. ಆಕಿ ಗೊಟ್ಟು ಏನಾರ ತಿನ್ನಾಕ ಕುಡಿಯಾಕ ಮಾಡ್ಕೊಡು, ಮತ್ತೆ ಜಳಕ ಗಿಳಕ ಮಾಡಂಗಿದ್ದು ಒಟ್ಟು ನೀರು ಕಾಸು ಕೊಡಾಕಿಗೆ ನಾ ಬರ್ತೀನಿ. ಎಲ್ಲಿ ಬರ್ತೀನಿ? ನೀ ನಾಷ್ಟ ಮಾಡೋದ್ರಾಗ ಬರ್ತೀನಿ, ಮಾಡಿ ನಡಿ ಬರ್ತೀನಿ. ಬಾ ತಂಗಿ, ಜಳಕ ಮಾಡಿ ಒಂದು 2 ಚರಿಗೆ ನೀರು ಕಾದವು, ಬಿಸಿ ರೊಟ್ಟಿ ಮಾಡೇನಿ, ಉಂಡು ಒಂದು ಚಹಾ ಕುಡಿದು ದೌಡ ದವಾಖಾನೆ ಕಡೆ ಹೋಗ್ಬಿಡ್ರಿವ. ಮತ್ತು ಕೂಸಿನ ಕಡೆಗೂ ಯಾರು ಇರೋದಿಲ್ಲ. ಬಾ ಅತ್ತಿಯರ, ಮಾದಕರ ಮನೆ ಕಡೆ ಹೋಗಿ ಬರ್ತೀನಿ ರೀ, ಚಂದ್ರಿ ಕರ್ಕೊಂಡು. ಎದಕ್ಕೆ ತಂಗಿ? ಅದ ಮಂಗಳಾರ ಅಲ್ಲಿ ಗುದ್ಲಿ ಪೂಜೆ ಇಟ್ಕೊಂಡೇವಲ್ಲ, ಅದಕ್ಕೆ ಈಗ ಹೋಗಿ ಹೇಳಿ ಬಂದುಬಿಟ್ರೆ ಚಲೋ ಆಕೈತಿ. ಮತ್ತು ಅಲ್ಲೇ ಹೋದ್ಮ್ಯಾಗ ಮನೆ ಮುಂದೆ ಹೋಗಿ ಪೂಜೆ ಮುಂದೆ ಇಟ್ಕೊಂಡು ಅವ್ರನ್ನ ಕರೆದ್ರೆ ಏನಾರು ಅನ್ಕೊಂಡಾರ್ರಿ ಅತ್ತಿ. ಅದಕ್ಕೆ 2 ದಿನ ಮುಂಚೆನೇ ಹೋಗಿ ಹೇಳಿ ಬಂದುಬಿಡ್ತೀನಿ. ಆಯ್ತು, ಯಾವಾಗಾರ ಹೇಳೋದಲ್ಲ, ಹೇಳಿ ಬಂದುಬಿಡ್ರಿ. ಏ ಚಂದ್ರಿ, ಚಂದ್ರಿ, ಚಂದ್ರಿನೂ ಕರ್ಕೊಂಡು ಹೋಗ್ತೀನಿ ರೀ ಅತ್ತಿಯರ. ಹೋಗ್ಬರಿ ಹೋಗ್ಬರಿ. ಚಂದ್ರಿ, ಏನು ಮಾಡತ್ತಿಲ್ಲ ಅಲ್ಲಿ? ಏನಕ್ಕ? ಮಾದಕರ ಮನೆಗೆ ಹೋಗ್ಬರನ್ ಬಾರ್ಲೆ. ಅದೇ ನಿಂದು ಇಟ್ಟಿ ಮನೆ ಐತಿ, ಹೋಗಿ ಬಾ, ನನ್ನ ಯಾಕೆ ಕರೆಯಾಕತ್ತಿ? ಏನ್ಲೇ ಚಂದ್ರಿ, ನಿನ್ನ ಬಾಯಾಗಿಂತ ಮಾತು, ನೀನು ಬೀಗ್ತಿ, ಏನಿದು ಮಾತು ಅಂದ್ರೆ? ಅಲ್ರಿ ಅತ್ಯಾರ, ನೀವ ಹೇಳ್ರಿ, ಮಾದಕರೇನು ಇವ್ರು ಬೀಗ್ತಾರ ಆಗ್ಲಿಲ್ಲನ? ಆಕೆ ಹೆಣ್ಣು ಕೊಟ್ಟಾಳ ನಿನ್ನ ಮಗಳಿಗೆ, ನೀನು ಆಕೆ ಮಗಳಿಗೆ ಗಂಡು ಕೊಟ್ಟಿ, ಅಂದ್ರೆ ಇಬ್ರು ನೀವು ಬೀಗ್ತಾರ ಹಾಕಿರಿಲ್ಲ, ಅದಕ್ಕೆ ಬೀಗ್ತಿ ಅಂದೆ. ಏನ್ ತಪ್ಪೈತಿ ಅತ್ತಿಯಾರ?
ಅದಕ್ಕೆ ಬೀಗ್ತಿ ಅನ್ನಂಗಲ್ಲನ್ರಿ. ಯಾಕ್ಲಿ ಚಂದ್ರಿ ಇದ್ಕಿದ್ದಂಗೆ ಯಾಕೆ ಹಿಂಗೆ ಮಾತಾಡತಿ? ನಿನ್ಗೇನಾರ ಆ ಹುಡುಗಿನ ಅವಶ್ಯಕಕ್ಕೆ ಲಗ್ನ ಮಾಡ್ಕೊಳ್ಳೋದು ಇಷ್ಟ ಇಲ್ಲನ? ಅಯ್ಯಯ್ಯ, ನಿನ್ನ ಮಗಗ ನಿನಗೆ ಬೇಕಾದ ಹೆಣ್ಣು ತಂದು ಮದ್ವೆ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಯಾಕೆ ಹೇಳೇ ಅಕ್ಕ? ಹಂಗೇನಿಲ್ವಾ? ಈ ಸುಳ್ಳ ಏನೇನಾರ ತಿಳ್ಕೊಬೇಡ. ಮತ್ತೆ ಯಾಕ್ಲಿ ಯಾಕೆ ಹಿಂಗೆ ಸಿಟ್ನೆ ಮಾತಾಡಕತ್ತಿ? ಯಾಕೆ ಏನಾತು? ಏನೂ ಆಗಿಲ್ಲ. ಮತ್ತೆ ಅವಾಗೆಲ್ಲ ಮಾದಕರ ಮನೆಗೆ ಹೋಗೋಣ ಬಾ ಅಂದ್ರೆ ಕುಣ್ಕೊಂಡು ಬರ್ತಿದ್ದಿ. ಇವತ್ತು ಕರೆದ್ರೆ ನೀನು ಬೀಗ್ತಿ ಮನೆಗೆ ನೀ ಹೋಗ್ಬಾ ಅಂತಂದು ಟೀಕು ಸೆನಾಕತ್ತಿಯಲ್ಲ. ಯಾಕೆ ಏನಾತು ಇದಕ್ಕಿದ್ದಂಗೆ? ಅಯ್ಯ ರೇಖವ ಹಂಗ ಬಿಡಾದು, ತಲೆ ಬಿಟ್ಟರಂಗೆ ಮಾತಾಡ್ತೈತಿ. ಅದ್ರ ಮಾತು ಯಾಕೆ ತಿರುಗಿ ಹಾಕೋತಿ? ಅಯ್ಯ ಅತ್ಯಾರ ಇದು ತಲೆಗೆ ಹಾಕೊಳ್ಳೋ ಪ್ರಶ್ನೆ ಅಲ್ಲಿ ಬಿಡ್ರಿ. ಅಲ್ಲ ಇದ್ಕಿದ್ದಂಗೆ ಯಾಕೆ ಹಿಂಗೆ ಅಂತ? ಇದ್ಕಿದ್ದಂಗೆ ಏನು ಮಾತಾಡೇನೆ ಅಕ್ಕನ? ಮತ್ತೆ ಮಾದಕರ ಮನೆಗೆ ಕರೆದ್ರೆ ಯಾಕೆ ಒಲ್ಲೆ ಅನ್ನಕತ್ತಿ? ಅಯ್ಯ ನನ್ನ ಕೆಲಸ ಅದಾವು, ನಾವಲ್ಲೇ ನೀವು ಒಬ್ಬಕ್ಕೆ ಹೋಗ್ಬಾರ್ವಾ ಅಂತಂದೆ ಅಟ್ಟ. ಅದಕ್ಕೆ ಯಾಕೆ ನೀನು ಏನೇನಾರ 12 ವಿಚಾರ ಮಾಡಕತ್ತಿ? ಏನು ಕೆಲಸ ಅದಾವು ನೀನು ಮನ್ಯಾಗೀಗ? ನಾನು ಇನ್ನೂ ಕಾಳೆಲ್ಲ ಹಸ್ ಮಾಡೋದಾವ್. ನಾನು ಕೆಲಸ ಅದಾವು, ನೀವು ಒಬ್ಬಕ್ಕೆ ಹೋಗಿ ಹೇಳ್ಬಿಟ್ಟು ಬಾ. ಇಲ್ಲಾಂದ್ರೆ ಅಭಿಷೇಕನ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಅತ್ತಿಯರ್ನಾರ ಕರ್ಕೊಂಡು ಹೋಗು ಜೊತೆಗೆ. ಯಾರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನಗೂ ಬರ್ತೈತಿ. ಅದನ್ನೆಲ್ಲ ನೀ ಹೇಳಬೇಡ ನನಗೆ. ನೀ ಯಾಕೆ ಇದ್ದಿದ್ದಂಗೆ ಹಿಂಗೆ ಹಾರಾಟ ನಡೆಸಿ? ಅಯ್ಯಯ್ಯ, ನಾ ಏನು ಹಾರಾಟ ನಡೆಸ್ಲೇವ? ನಾ ಯಾಕೆ ಹಾರಾಟ ನಡೆಸ್ಲಿ? ಮತ್ತೆ ಈಗ ಮಾಡಕತ್ತಿರೋದೇನು ನೀನು? ಮಕ ಹಂಗೆ ಬಿಕ್ಕೊಂಡು ನೀನು ಬೀಗ್ತಿ ಮನೆಗೆ ಹೋಗಂದ್ರೆ ಏನು ಅರ್ಥದ? ಹಂಗೆ ಹೋಲಿ ಬಿಡು, ಆಕೆ ಒಲ್ಲೆ ಅಂತಾಳಲ್ಲ. ನಡಿ ನಾನು ಏನಾರ ಹೋಗ್ಬರನ್. ತೀಯರ ಹಿಂಗೆಲ್ಲ ಮಾತಾಡತ್ತಾಳಂದ್ರೆ ನನಗೆ ಟೆನ್ಷನ್ ಆಗಕತ್ತೈತ್ರಿ. ಹೋಗೋದಾದ್ರೆ ಏನು ಬಿಡ್ರಿ, ನೀವು ಜೊತೆಗೆ ಬಂದ್ರೇನು ಆಕೆ ಬಂದ್ರೇನು ಏನು ವ್ಯತ್ಯಾಸ ಬೀಳೋದಿಲ್ಲ. ಅದೆಲ್ಲ ನಾ ಹೇಳ್ತಿರೋದು. ಅದ್ಯಾಕೆ ಇದಕ್ಕಿದ್ದಂಗೆ ಇಷ್ಟು ಮಾದಕನ ಮ್ಯಾಗ ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡಾಳಂತ ತಿಳಿವಲ್ದಾಗೈತಿ. ಯಾಕ್ಲೇ ಚಂದ್ರಿ, ನಾವೇನಾರ ಈ ಮನ್ಯಾಗ ಇರೋದು ನಿನಗೆ ಹಿಡಿಸವಲ್ದಂಗೆ ಆಗೈತೇನ? ನೋಡ್ರಿ ಅಕ್ಕ, ನೀ ಎಲ್ಲಿದ ಹೋಗಿ ಮಾತನ್ನ ಎಲ್ಲಿಗಾರ ಹಚ್ಚಬೇಡ. ನಾನು ನಂದು ನಿಂದು ವಿಚಾರ ಮಾತಾಡಕತ್ತಿಲ್ಲ. ನನಗೂ ಮಾದಕಗೂ ಒಂದು ಜಗಳ ಆಗೈತಿ. ಅದಕ್ಕೆ ನಾ ಮಾದಕರ ಮನೆಗೆ ಬರಾಕ್ ಒಲ್ಲೆ ಅಂದೇನಿ. ನೀನು 16 ಏನಾರ ವಿಚಾರ ಮಾಡಬೇಡ ಇಲ್ಲಿ. ಓ ಗೊತ್ತಾತ ಹೇಳಿ. ಏನ ನಿನ್ನೆ ನೀನು ಯಾರ್ದ ಸುದ್ದಿ ಮಾತಾಡಕತ್ತಿದ್ದಿ ಅಂತ ಹೇಳಿ ನಿನಗೇನ ರೋಡ್ನ್ಯಾಗ ಬೈದಾಳಂತಲ್ಲ, ಅದಕ್ಕೆ ಏನಾರ ಸಿಟ್ಟು ಮಾಡ್ಕೊಂಡಿಯೇನ? ಆಗ್ಲೇ ನಿನ್ನವರೆಗೂ ಬಂದು ಸುದ್ದಿ ಮುಟ್ಟೈತೆ ಅಂದ್ರೆ ನೀನು ಬೀಗ್ತಿ ನಿನಗೆ ಫೋನ್ ಹಚ್ಚಿ ಹೇಳಿದ್ಲ ಈ ಸುದ್ದಿನ? ಲೇ ಬಾಯಿ ಬಡಿಕೆ ಅಂದ್ರೆ ಬಾಯಿ ಬಡಿಕೆ ನೋಡ್ಲಿ ನೀನು. ಊರು ಹಡ್ಬಿಟ್ಟು ಆಕಿ ನನಗೆ ಫೋನ್ ಹಚ್ಚಿ ಹೇಳಲಿಲ್ಲ. ಆಕೆ ಅದಾಳಲ್ಲ ನಿನ್ನ ಫ್ರೆಂಡ್ ಗೆಳತಿ, ಯಾವಾಗಲೂ ಚೂಡಿದಾರ ಹಾಕೋತಾಳ, ಅದು ಹುಡುಗಿ ಹೇಳ್ತು. ಎಲ್ಲ ನೀನು ಬೀಗ್ತಿ ಆಗಲೇ ಫೋನ್ ಹಚ್ಚಿ ವರದಿ ಮುಟ್ಟಿಸಿದ್ಲೇನೋ ಅನ್ಕೊಂಡೆ. ಏನವ ನೀವು ಸೌಕಾರ ಬೀಗ್ತನ ಮಾಡ್ಕೊಳತ್ತೀರಿ. ನೀವು ಸೌಕಾರು ಅವರು ಸೌಕಾರು, ನಮ್ಮಂತವ್ರು ಬಡವ್ರು ನಿಮ್ಮ ಕಣ್ಣಿಗೆ ಅಲ್ಲಿ ಕಾಣಬೇಕು. ಚಂದ್ರಿ ಯಾಕೆ ಹಿಂಗೆ ಮಾತಾಡ್ತಿಲೆ? ಯಾವ್ದಾರ ಸಿಟ್ಟು ತೆಗೆದು ಯಾರ್ದ್ರ ಮೇಲೆ ಹಾಕ್ಬೇಡ. ಯಾರು ಶ್ರೀಮಂತಿಗೆ ಬಂದೈತಿ, ಯಾರು ಶ್ರೀಮಂತಿಗೆ ತೋರ್ಸಾತಾರ ನಿನಗೆ. ನೀನ 12 ವಿಚಾರ ಮಾಡಿ ನೀನ ಏನಾರ ಒಣ ಟೆನ್ಷನ್ ಮಾಡ್ಕೊಂಡು ನಿನ್ನ ನೆಮ್ಮದಿ ನೀನ ಹಾಳು ಮಾಡ್ಕೋತಿ ನೋಡು. ಅಲ್ಲ ತಂಗಿ, ಮಾದಕ್ಕ ನಿನಗೆ ರಗಡ್ ಸಲ ಬೈದಾಳೆ, ಎಂದು ಮನಸ್ಸಿಗೆ ಹಚ್ಕೊಂಡಿಲ್ಲ. ಹಿಂದೆ ಯಾಕಿದನ್ನ ಇಟ್ಟು ಕುಣಿದಾಡಕತ್ತಿ? ಏನು ಇವತ್ತು ಹೊಸ್ತಾಗಿ ಏನಕ್ಕೆ ನಿನಗೆ ಮಾದೇ ಬೈಯೋದು? ಅತ್ತಿಯಾರ ನಂದು ತಪ್ಪಿದ್ರು ಬೈದಿದ್ರೆ ನಾ ಏನು ಅನ್ಕೊಂತಿದ್ದಿಲ್ರಿ. ನಂದು ತಪ್ಪಿಲ್ದ ಬೈದಾಳ ನೋಡ್ರಿ, ಅದು ಬ್ಯಾಸರಿಗೈತೆ ನನಗೆ. ಅಲ್ಲೇ ರೋಡ್ನ ನಿಂತು ಮಂದಿ ನೀನು ಮಂಡು ಉಸಾಬರಿ ಮಾಡೋದು ತಪ್ಪಲ್ಲನ? ನಿನಗೆ ಯಾಕೆ ಬೇಕು ಮಂದಿದು ಉಸಾಬರಿ? ನಿಂದು ಎಟ್ಟೈತೆ ನೋಡ್ಕೊಂಡು ಮನ್ಯಾಗ ಇರಾಕ್ ಬರೋದಿಲ್ಲ ನಿನಗೆ? ಹೂನಾ ಚಂದ್ರವ, ನನಗೂ ಎಲ್ಲರೂ ಹೇಳಾಕತ್ತಾರ ಈ ನಡುವು ನೀನು ಓಣ್ಯಾಗ ಅವ್ರು ಇವ್ರದ್ದು ಮಾತಾಡೋದು ಹೆಚ್ಚು ಮಾಡಿ ಅಂತಲ್ಲ. ಯಾಕ ನಾ ಅತ್ತಿಗತ್ತೆ ನಡ್ಕೋವಲ್ಲಿ ಅಂತಂದು ಏನಾರು ಹಂಗೆ ಮಾಡಕತ್ತೀಯನ? ಅತ್ಯಾರ ನೀವು ಸುಮ್ಮನಿರ್ರಿ. ಏನಾರ ಮಂದಿ ಮಾತು ಕೇಳ್ಕೊಂಡು ಏನಾರ ಅನ್ನಕ್ಕೆ ಬರಬೇಡ್ರಿ. ನಾ ಏನು ಅಂತದೇನು ಮಂದಿದು ಮಂಡು ಸಾಬರಿ ಮಾಡಿಲ್ಲ. ಗೊತ್ತಿದ್ದಿದ್ದು ವಿಚಾರನೇ ಇತ್ತು, ಸತ್ಯ ಹೇಳೇನಷ್ಟ. ಸುಳ್ಳು ಸಿರ್ದಿ ಏನು ಎಲ್ಲೂ ನಾನೇನು ಹಬ್ಬಿಸಿಲ್ಲ. ಲೇ ಚಂದ್ರಿ, ಸುಳ್ಳು ಸತ್ಯನೋ ಆ ಪರಮಾತ್ಮಗ ಅವ್ರ ಆತ್ಮಕ ಬಿಟ್ಟಿರ್ತೈತಿ. ನಮಗೆ ಎದಕ್ಕೆ ಬೇಕು? ನಮ್ಮ ಬೆನ್ನ ನಮಗೆ ಕಾಣಂಗಿಲ್ಲ. ನಿನಗೆ ಯಾಕೆ ಮಂದಿದ ಮಂಡು ಸಾಬರಿ? ನೀ ಏನಾರು ಹೇಳು, ನೀನು ಬೀಗ್ತಿ ಮನೆಗೆ ನಾ ಬರೋದಿಲ್ಲ. ಇನ್ನು ನೀನು ಬೀಗ್ತಿ ಕುಟ್ಟಾಗ ನಾ ಮಾತಾಡಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ಆಕೆಗೆ ಒಟ್ಟು ಮಾತು ಹೇಳೋದೈತಿ. ಹೇಳಿದ್ಮ್ಯಾಗ ಆಕೆ ಕುಟ ಮಾತಾಡಕ್ಕೆ ಚಾಲು ಮಾಡ್ತೇನೆ. ಅಲ್ಲಿ ಮಟ ನೀನು ಬೀಗ್ತಿ ಕುಟ ನಾ ಮಾತಾಡಲ್ಲ. ನಿಮ್ಮ ಬೀಗ್ತಿ ಮನೆಗೆ ಹೊಸಲಾನು ಮೆಟ್ಟೋದಿಲ್ಲ, ನಾ ಬರೋದಿಲ್ಲ. ಬೇಕಾದ್ರೆ ನೀವು ಒಬ್ಬಕ್ಕೆ ಹೋಗಿ ಹೇಳ್ಬಾ. ಅಲ್ಲೇ ಚಂದ್ರಿ ನೋಡ್ರಿ ಅತ್ತೀರ ಹೆಂಗೆ ಮಾಡತ್ತಾಳಿದು? ಇದ್ರ ಮೈಯಾಗಿನ ದೇವಗೆ ಹೊಕ್ಕೊಂಡಿದ್ದಿತ್ತನ್ರಿ. ಹಂಗೆ ಮಾಡ್ತಾ ತಂಗಿ ಆಕೆ ಅವಾಗ ಆಕೆ ಗಂಡಿಗೆ ಒಂದು ವಾರದಿಂದ ಕಟ್ಟದಿಲ್ಲಕ್ಕಿನ, ಅದಕ್ಕೆ ಮಾಡಾಕತ್ತಾಳಕ್ಕಿ. ಎಲ್ಲರಿಗೂ ನನ್ನ ಗಂಡ ನನ್ನ ಹೊಡೆದ್ರನ್ನ ಖುಷಿ ಅನಿಸ್ತೈತಿ. ನೋಡ್ರಿ ಅತ್ತೀರ ಏನಂದ್ರೆ ಬರೀ ತಪ್ಪಾಗಿ ತಿಳ್ಕೊಳಾಗತ್ತೈತಿ. ಹೋಲಿ ಬಿಡ ತಂಗಿ, ಹೋಗಿ ನೀನ ಹೇಳ್ಬಿಟ್ಟು ಬಾ ಹೋಗಿ. ಅಯ್ಯ ಕುಂಕುಮ ಹಚ್ಚಬೇಕಲ್ರಿ, ನಾ ಹಚ್ಚಾಕೆ ಬರೋಂಗೆ ಒಂದಿಲ್ಲ. ಅದಕ್ಕೆ ಆಕಿನ ಹಡಬಿಟ್ಟು ಕರೆದಿದ್ದು. ಆಕೆ ಮೂಲಿ ಮನ್ಯಾಗ ಅದಾಳಲ್ಲ ಲಲ್ತಿ, ಈ ನಿನಗೀಕೆ ಸುದ್ದಿ ಹೇಳಿದ್ಲ ಅಂದೆಲ್ಲ, ಆ ಹುಡುಗಿ ಕರ್ಕೊಂಡು ಹೋಗಿ ಆಕೆ ಮನ್ಯಾಗ ಇರ್ತಾಳೆ. ನಾ ಹೇಳ್ದಂತ ಹೇಳಿ ಬರ್ತಾಳೆ ನಿನ್ನ ಜೋಡಿ. ಆತು ಬಿಡ್ರಿ, ಹೋಗ್ತೀನಿ. ದೌಡ್ ಹೋಗಿ ಹೇಳ್ಬಾ ಹೋಗ್ತಂಗಿ. ಮದಕ ಓಯ್ ಮದಕ, ಓ ಯಾರು ಬರಿ ಒಳಗೆ ಬಂದೆ? ಅಯ್ಯ ರೇಖಾ ಲಲ್ತಿ, ಬರ್ರೆ ಕುಂದ್ರಿ ಲಲ್ತಿ, ಕುಂದ್ರಿ ರೇಖಾ. ಏನ್ ಲಲ್ತಿ ಕೈಯಾಗ ಅರ್ಶನ ಉಪ್ಪು ಹಿಡ್ಕೊಂಡು ಬಂದಿ? ಯಾಕ ಮೊದಲು ದೊಡ್ಡ ಕ್ಯಾಬಿಗಿದ್ಲನೆ ಹಂಗೆ? ಹಂಗೇನಾರ ಆದ್ರೆ ಮೊದಲು ನಿನಗ ಹೇಳ್ತೇನೆ. ಮತ್ತೆ ಹೇಳ್ತಿ ಏನು ಹಂಗ ಮುಚ್ಚಿಡ್ತೀಯ ನೋಡು. ಮತ್ತೆ ಅತ್ತೆಯವ್ರಿಗೆ ಒಂದು ಸೀರೆ ಕೊಡೋದು ಹತ್ತೈತೆ ಅಂತಂದು. ಹಂಗೇನಿಲ್ವಾ, ಒಂದು ಸೀರೆಗೇನು ಸೆಣತನ ಮಾಡಿ ಅತ್ತೆಯವ್ರನ್ನ ಕರಿದಂಗಿರೋರಲ್ಲ ನಾವು. ಕರಿತೇನೆ ಹೇಳ, ಮೊದಲು ನಿನ್ನ ಕರಿತೀನಿ. ಹತ್ತಿರ ಆಗ್ತೀನಿ ನೀನ ಅಲ್ಲ, ನಿನಗೆ ಹೇಳ್ದಂಗಿರ್ತೇವೆನಾ? ಕುಂದ್ರಿ ರೇಖಾ, ಕುಂದ್ರಿ ಲಲ್ತಿ. ಏ ಅಪ್ಸರ
ಯಾತ್ಗ್ಯಾರ ಏನು ಬ್ಯಾಡ್ರಿ ಎಲ್ಲ ಮುಗಿಸ್ಕೊಂಡ ಬಂದೇನಿ ನಾನು ಬಂದ ಹಂಗ ಹೋಗದಾನ ಏನ್ ಬೇಡ ಒಂದು ಚಾ ಕುಡಿವಂತ್ರಿ ಅದಕ್ಕ ಮತ್ ಕನ್ಫ್ಯೂಸ್ ಮಾಡ್ಕೊಂಡಿ ನಾನು ನಮ್ಮ ಮನೇನ ಫಂಕ್ಷನ್ಗೆ ಏನಕ್ಕೂ ಕರ್ಯಾಕ್ ಬಂದಿಲ್ಲ ನಿಮ್ ಬೀಗ್ರು ಕರ್ಯಾಕ್ ಬಂದಾರೇವ ನಿನ್ನ ಏನಾರೀಕ ಅತ್ಗ್ಯಾರ ಮಂಗಳಾರ ದಿನ ಮತ್ತು ಗುದ್ಲಿ ಪೂಜೆ ಇಟ್ಕೊಂಡೇವಿ ತಾಯನೂ ಅವತ್ತ ಏನೋ ಹಡ್ಡಿಸ್ತೇನೆ ಅನ್ನಕತ್ತಾನ ಅದಕ್ಕೆ ಪೂಜೆ ಇಟ್ಕೊಂಡೇನಿ ಬರ್ರಿ ಅಂತಂದು ಹೇಳಕ್ಕೆ ಬಂದೆ ಅಪ್ಸರಾನು ಕರ್ಕೊಂಡು ಬರ್ರಿ ಅಂತಂದು ಹೇಳೋಗೋಣ ಅಂತೇಳಿ ಬಂದೆ ಅಯ್ಯ ಇಲ್ಲೇ ಮನೆ ಮುಂದಿಂದ ಬರ್ತಿದೀವ ಅದಂಗಾಕಿತ್ರಿ ಅತ್ತಿಗ್ಯಾರ ಹೇಳೋದೊಂದು ಪದ್ಧತಿ ಇರ್ತೈತಲ್ಲ ಪದ್ಧತಿ ಪ್ರಕಾರ ಹೇಳೋದಿರ್ತೈತಿ ಮನೆ ಮುಂದೆ ಬಂದು ಇಲ್ಲೇ ಮಂದಿ ಕರೆದಂಗೆ ಕರೆದ್ರೆ ಏನು ಚಂದ ಇರ್ತೈತಿ ಒಂದು ಕರೆಯೋದು ಕಳಿಸೋದು ಹೇಳೋದು ಒಂದು ಬೀಗ್ತನ ಅನ್ನೋದು ಒಂದು ಆದಾಗ ಅದ್ರದ್ದೊಂದು ಪದ್ಧತಿನ ಬೇರೆ ಇರ್ತೈತಿ ಅದನ್ನು ಬಿಟ್ಟು ನಡೆದ್ರೆ ಚಂದ ಅನ್ಸೋದಿಲ್ಲ ನೋಡ್ರಿ ಅತ್ತಿಗ್ಯಾರ ಅದು ಅದಕ್ಕೆ 2 ದಿನ ಮುಂಚೆನೇ ಹೇಳಿದೆ ಮತ್ತು ಅಣ್ಣಾರ ಏನಾರ ಅವತ್ತು ಕೆಲಸ ಹೊಲ್ದಾಗ ಇಟ್ಕೊಂಡಾರ ಒಂದಿಟ್ಟು ಈ ಕಡೆ ಪೂಜೆ ಮುಗಿಸ್ಕೊಂಡೆ ಇಕ್ಕಟ್ಟು ಹೋಗ್ವಲ್ರಕ್ಕ ಅಂತಂದು ಅದಕ್ಕೆ ದೌಡ ಮುಂಚೆನೇ ಹೇಳಕ್ಕೆ ಬಂದೆ ನೋಡ್ನ ಇವ ನಿಮ್ಮ ಅಣ್ಣ ಏನು ಇರ್ತಾನ ಇಲ್ಲ ಗೊತ್ತಿಲ್ಲ ನಾನು ಅಪ್ಸರ ಅಂತೂ ಬರ್ತೀವಿ ಏನಿಲ್ಲ ಮನೆ ಮುಂದಲ್ಲ ಎಡು ಬಿದ್ರೆ ಲಲಿತಾ ಲಲಿತಾ ಕುಂಕುಮ ಹಚ್ಚಿ ಅಪ್ಸರ ಆರಾಮದಿರಿ ಆರಾಮದೇವ ನೋಡವ ಅಪ್ಸರ ಏನ್ ಪುಣ್ಯ ಮಾಡಿ ನಿಮ್ಮತ್ತಿ ನಿನ್ನ ಎಲ್ಲದಕ್ಕೂ ಮುಂದಿಟ್ಕೊಂಡ ಮಾಡಾಕತ್ತ ಇಂಥ ಅತ್ತಿ ಸಿಗ್ಬೇಕಂದ್ರು ಪುಣ್ಯ ಮಾಡಿರ್ಬೇಕು ಬಿಡುವ ಹ್ಞೂನ್ಲೆ ಹೋಗ ತಂಗಿ ಚಾಕೊಂಬ ಅಲ್ಲಬೇಕ ಚಂದ್ರ ಯಾಕೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲದಕ್ಕೆ ಲಲಿತಾನ್ ಕರ್ಕೊಂಡು ಬಂದೆ ಯಾಕೆ ಬರ್ಲಿಲ್ಲಕ್ಕಿ ಸರಿ ಈಕಿಗೆ ಅವಾಗ ತಲೆಯಾಗ ಹುಳ ಹೇಳ್ತಾವ್ರಿ ಅವಾಗೆಲ್ಲ ಮಾದಕರ ಮನೆಗೆ ಹೋಗೋಣ ಅಂದ್ರೆ ಕುಣ್ಕೊಂಡು ಬರ್ತಿದ್ಲು ಇವತ್ತು ಬಾರವಾ ಹೋಗೋಣ ಅಂದ್ರೆ ನಿಮ್ಮ ಬಿತ್ತಿ ಮನೆಗೆ ನೀನ ಹೋಗಿ ಬಾ ಅಂತ ಹೇಳ್ತಾಳ್ರಿ ಯಾಕ ನಿಮಗ್ ಬೀಗ್ ತಾಗಕ್ಕೂ ಮುಂಚೆ ಆಕಿ ಗೆಳತಿಗೇನ್ ಇಲ್ಲ ಯಾಕ ಮಾತಾಡತಾಳಂತ ಹೇಗೇನು ಇಲ್ರಿ ಅತ್ತಿಗೆರ ನೀನೇನ ಅಲ್ಲಿ ರೋಣ ನಿಂತ್ಕೊಂಡು ಮಂದಿನ ಮಾತಾಡತ್ತಾಳ ಅಂತ ಹೇಳಿ ಏನೋ ನೀವು ಒಂದಿಟ್ಟು ಬೈದೀರಿ ಅಂತಲ್ಲ ಅದಕ್ಕೆ ಅದನ್ನ ಸಿಟ್ಟು ಹಿಡ್ಕೊಂಡು ಕೂತಾಳಲ್ಲಿ ಮನ್ಯಾಗ ಮಕ ಧಮ್ ಮಾಡ್ಕೊಂಡು ಹಗಣಕ್ಕಿ ಏನಕ್ಕಿ ಏನ್ ಇವತ್ತ ಹೊಸ ಬೈ ಆಗ್ತಾನೇನ ಅಲ್ಲ ರೇಖ ಇದಕ್ಕೆ ಹಿಂದ ರಗಡ್ ಬೈದಾನಕ್ಕಿಗೆ ಅದೇನೋ ಮನ್ಸಿಗೆ ಹತ್ಕೊಂಡಿಲ್ಲ ಈಗ ಹತ್ಕೊಂಡತ್ತ ಅಕ್ಕಿಗೆ ಅಯ್ಯ ಅದಕ್ಕೆ ಆಕಿಗೆ ನೀ ಏನು ಬೈದಿದ್ದು ಹತ್ಕೊಂಡಿಲ್ಲ ಮತ್ತೆ ಆಕಿ ಗಂಡ ನೀ ಹಿಂಗೆ ಮಾಡೋದಕ್ಕೆ ನೀನು ಕುಡಿದು ಬಂದು ಹೊಡಿತಾನ ಅನ್ನೋ ಮಾತು ಅಂದೆ ಅಂತಲ್ಲ ಅದನ್ನು ಮನ್ಸಿಗೆ ಹತ್ಕೊಂಡಾಳ ನಮ್ಮವ್ವ ಹೌದು ಪಾಪ ನಾನು ಅನ್ಬಾರ್ದಾಗಿತ್ತು ಸಿಟ್ನಾಗ ಏನಾನ ಅಂದ್ಬಿಟ್ಟು ನೋಡಿ ಅದಕ್ಕೆ ಆಕಿ ಗಂಡ ಹೊಡಿತಾನ ಅನ್ನೋದ ರಗಡ ಮನ್ಸಿಕ್ಕಿತ್ತು ನಾನು ಮಾತಾಡಬಾರ್ದಾಗಿತ್ತು ನೋಡಿಲ್ಲಲ್ತಿ ನಾನು ಸಿಟ್ನಾಗ ಏನು ಅನ್ನಕತ್ತೆ ನನ್ನ ಸ್ವರಣಿ ಇಲ್ದ ಮಾತಾಡ್ಬಿಟ್ಟೆ ಅದಕ್ಕೆ ಸಿಟ್ ಮಾಡ್ಕೊಂಡಾಳ ಆಕಿ ಅಯ್ಯವ್ವ ನಾನು ಕರೆ ಸುದ್ದಿನ ಹೇಳೇನಿ ಸುಳ್ಳು ಅಂತಂದು ಹೇಳಿ ನನಗೆ ಬಾಯಿ ಬಡ್ದಾರು ಒಂದಲ್ಲ ಒಂದಿನ ಅದನ್ನ ಕರೆ ಹಚ್ಚೆ ಈ ಕಟ್ಟಕ್ಕೆ ಮೊನ್ನೆ ಹೊಸಲ ಮಾಡ್ತಾನೆ ಅಂತ ಶಪಥ ಮಾಡ್ಯಾಳ ಅಯ್ಯವ್ವ ಹಡಬಿಟ್ಟಕ್ಕಿ ಏನು ಭೀಷ್ಮನ್ ಶಪಥಕ್ಕಿದು ಸುಮ್ನಿರ ಅದಕ್ಕೆ ಹಂಗ 2 ದಿನ ಸಿಟ್ ಮಾಡ್ಕೊತಾಳ 3ನೇ ದಿನಕ್ಕೆ ಮರಿತಾಳಕಿನ ಬರ್ತಾ ಸುಮ್ಮಿರು ಆಕೆ ಬರ್ಲಿಲ್ಲ ಅಂದ್ರೆ ನಾನ ಹೊಕ್ಕಿನ ಅವ್ರ ಮನೆಗೆ ನಾಟ್ ಮಾಡಿ ಅದಕ್ಕೆ ನೀ ಮನೆಗೆ ಹೋದ್ರಕ್ಕೆ ಸಿಟ್ಟ ಹೇಳೋದಕ್ಕತಿ ತಗೋರಿ ಅದಕ್ಕ ನಿನ್ನ ಮಗಳು ಮದುವೆ ಫಿಕ್ಸ್ ಆದ್ಮೇಲೆ ಮಕ್ಕದ ಮ್ಯಾಗ ಮದುಮಗಳು ಕಳ ಬಂದೈತಿವಾ ನಿನ್ನ ಮಗಳಿಗೆ ಮತ್ತೆ ಮದುವೆ ಅಂದ್ಮೇಲೆ ಕಳ ಬರೋದಲ್ಲೇ ಎಲ್ಲಾರ್ಗು ಯಾವಾಗ ನೋಡು ಅವಾಗ ಒಂದು ನೈಟ್ ಡ್ರೆಸ್ ಹಾಕೊಂಡು ಎಲ್ಲರೂ ಒಂದ್ ಹತ್ರ ಗಾಪತ್ತ ಕೂತ್ ಬಿಡ್ತಿದ್ಲು ಈಗ ನೋಡಿ ಹೆಂಗ ಜಿಂಕಿ ಹೆಂಗ್ ಜಿಗದಾಡಕತ್ತಾಳ ಇವತ್ತು ಹೌಸಿ ಆಗ್ಯಾಳ ನನ್ನ ಮಗನ ಮದ್ವೆ ಮಾಡ್ಕೊಡೋ ಖುಷಿ ಆಗದಾಳ ಅದಕ್ಕೆ ಮಕ ಹೂವಿನಂಗೆ ಅರಳಿ ಬಿಟ್ಟ ತೆಕ್ಕಿದ ಇದು ಕರೆಕ್ಟಾಗಿ ಹೇಳಿದ್ರು ನೋಡ್ರಿ ಬೇಕಾರೆ ನೀವು ಅದಕ್ಕೆ ಖುಷಿ ಆಗ್ಯದಾಳಕ್ಕಿ ನೀವು ಮಗನಿಗೆ ಮದ್ವೆ ಮಾಡ್ಕೊಳ್ಳೋದೆ ಬೇರೆ ಯಾವ ಹುಡುಗನಿಗೆ ಮದ್ವೆ ಮಾಡ್ಕೊಟ್ಟಿದ್ರಿ ಈ ಕಳ ಬರ್ತಿದ್ದಿಲ್ಲ ಅಕ್ಕಿಗೆ ಅದು ಕರೆಯವ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಮತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೆಚ್ಚೆಚ್ಚು ಮಂದಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಇದ್ರ ಹಿಂದಿನ ಎಪಿಸೋಡು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹಿಂದಿನ ಎಪಿಸೋಡನ್ನು ನೋಡ್ಕೊಂಡು ಬಂದು ಈ ಎಪಿಸೋಡ್ಗಳನ್ನು ನೋಡ್ರಿ ಅಂದರೆ ನಿಮಗೆ ಸ್ಟೋರಿ ಅರ್ಥ ಆಕೈತಿ ದಯವಿಟ್ಟು ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ಹೋಗಿ ಬರೀ ಎಲ್ಲರಿಗೂ ಟಾಟಾ ಬೈ ಬೈ